ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಗ್ರಾಮೀಣ ಬಡ ಜನರು ಹಾಗೂ ರೈತರಿಂದ ಅನಿಯಮಿತ ದಂಡ ವಸೂಲಿ ಮಾಡಿ ಕಿರುಕುಳ ನೀಡಲಾಗುತ್ತಿದೆ ಎಂಬ ದೂರುಗಳ ಬೆನ್ನಲ್ಲೇ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಜೆಸ್ಕಾಂ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬಡವರ ಶೋಷಣೆ ತಕ್ಷಣ ನಿಲ್ಲಬೇಕು, ಇಲ್ಲದಿದ್ದರೆ ಕ್ರಮ ಅನಿವಾರ್ಯ ಎಂದು ತಾಕೀತು ಮಾಡಿದ್ದಾರೆ. ಈ ಕುರಿತು ಇನ್ನಷ್ಟು ಮಾಹಿತಿ ಈ ವರದಿಯಲ್ಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದಲ್ಲಿ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಅನಿಯಮಿತ ದಂಡ ವಸೂಲಿ ಆರೋಪಗಳು ಕೇಳಿಬಂದಿವೆ. ಗ್ರಾಮೀಣ ಬಡ ಜನರು ಹಾಗೂ ರೈತರನ್ನು ಗುರಿಯಾಗಿಸಿಕೊಂಡು ಅನಗತ್ಯ ದಂಡ ವಿಧಿಸಲಾಗುತ್ತಿದೆ ಎಂದು ಸಾರ್ವಜನಿಕರು ಮತ್ತು ರೈತರು ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಬಡವರ ಶೋಷಣೆ ತಕ್ಷಣ ನಿಲ್ಲಬೇಕು ಎಂದು ಜೆಸ್ಕಾಂ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಭೂ ಗ್ಯಾರಂಟಿ ಹಕ್ಕುಪತ್ರಗಳನ್ನು ವಿತರಿಸಿದ ಶಾಸಕರು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಿದರು. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಡವರ ಪರವಾಗಿ ಸ್ಪಂದಿಸಬೇಕು ಎಂದು ಶಾಸಕರು ಸೂಚಿಸಿದರು. ಅಲ್ಲ, ಈ ತಾಲೂಕು ಆಫೀಸ್ಗಳ ಮುಂದೆ, ಈ ಆಫೀಸ್ಗಳ ಮುಂದೆ ಏಜೆಂಟ್ಸ್ ಕೂತಿರ್ತಾರೆ. ಅವ್ರೇನಾದ್ರು ಇಲ್ಲಿ ನಿಮ್ಮೂರಿಗೆ ಬಂದಾರ ಅಂತ ಲೈಟಿಂಗ್ ಭಾಳ ಚೆನ್ನಾಗಿದೆ ಅಲ್ಲ, ಒಳ್ಳೇದು. ಸಾರ್ವಜನಿಕರು ಅಟ್ಲೀಸ್ಟು ಈ ಥರ ಬಂದಾಗ ಬರವಣಿಗೆಯಲ್ಲಿ ಅವರಿಗೆ ಬರೆಯಕ್ಕೆ ಬಂದಿಲ್ಲ ಅಂತ ಈ ಥರ ಬರ್ಕೊಟ್ರು ಕೂಡ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರ್ತದೆ. ನಿಮಗೂ ಮತ್ತೆ ವಾಪಸ್ ಕೇಳೋಕ್ಕೆ ಒಂದು ಅಧಿಕಾರ ಇರ್ತದೆ. ಕೊಟ್ಟಿದ್ದೀವಿ, ಯಾಕೆ ನೀವು ಕೊಟ್ಟಿಲ್ಲ ಅಂತೇಳಿ. ಅರ್ಜಿ ಹಾಕಿದ್ರಮ್ಮ? ಗೊತ್ತಿದೆ ನಿಮಗೆ? ಅರ್ಜಿ ಹಾಕಿದ್ರ? ನೀವೆಲ್ಲ ಚೆಕ್ ಮಾಡಿದಿರಲ್ವಾ? ಯಾರ ಹತ್ರ ಮನೆಗೆ ಬಂದ್ರೆ ಯಾರು ಕೊಡಬಾರ್ದು, ಯಾರು ಕೂಡ ಅವಶ್ಯಕತೆ ಇಲ್ಲ. ಆಯ್ತಾ? ಗೃಹಲಕ್ಷ್ಮಿ ಬರ್ತಾ ಇದ್ದಾನ? ಯಾರಿಗೆ ಬರ್ತದೆ? ಯಾರಿಗೆ ಬರ್ತದೆ ಗೃಹಲಕ್ಷ್ಮಿ? ಮನೆ ರೇಷನ್ ಕಾರ್ಡ್ ಇಲ್ಲ. ಮನೆಗಳದ್ದೇ ತುಂಬಾ ಎಲ್ಲ ಕಡೆ ಈ ಎಲ್ಲ ಇದರಲ್ಲೆಲ್ಲ PMAY ಎಲ್ಲ ಆಗಿದಾವಲ್ಲ, ಮನೆಗಳು ಈ ವರ್ಷ ಬರ್ತವೆ. ಆಯ್ತಾ? ಮನೆಗಳು ಕೊಡ್ತವೆ. ಸ್ವಲ್ಪ ಶಾಂತ ರೀತಿಯಿಂದ ಇರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಿಮ್ಮ ಸಮಸ್ಯೆಗಳ ಅಹವಾಲುಗಳನ್ನ ಈಗ ಸ್ವೀಕರಿಸಲು ಇಲ್ಲೇ ಇರಬೇಕು. ನಾಗಪ್ಪ ತಂದೆ ತಿಮ್ಮಪ್ಪ ಚಿನ್ನೇನಹಳ್ಳಿ ಮತ್ತೆ ಭೀಮಪ್ಪ ತಂದೆ ಈರಪ್ಪ, ಭೀಮಪ್ಪ ತಂದೆ ಈರಪ್ಪ ಚಿನ್ನೇನಹಳ್ಳಿ. ಆನಂತರ ಈ ಪಾಣಿ ಬಹಳ ಜನ ಬೆಳಗ್ಗೆನೆ 30-40 ಜನ ಒಂದೊಂದು ಊರಲ್ಲಿ ಎದುರ್ಕೊಂಡು ಬರೋರು. ಸರ್, ಇಷ್ಟಿಷ್ಟೊಂದು ಫೈನ್ ಹಾಕ್ಬಿಟ್ಟಾರೆ, ನಾವೆಲ್ಲಿ ಒಂದು ಲೈಟ್ 2 ಲೈಟ್ ಇರಲ್ಲ ಮನೆಯಲ್ಲಿ ಅಂತೇಳಿ. ಅನಧಿಕೃತ ಕನೆಕ್ಷನ್ಸ್ ತುಂಬ ಇದೆ ತಾಲೂಕಲ್ಲಿ. ನಾನು ಖಂಡಿತ ಒಪ್ಕೊಳ್ತೀನಿ. ನಾನು ಕಾನೂನು ಮೀರಿ ಕೆಲಸ ಮಾಡೋನಲ್ಲ. ಆದರೆ ಜನಗಳಿಗೆ ಭಾಳ ತೊಂದರೆಯಲ್ಲಿದ್ದಾರೆ, ಭಾಳ ಹಿಂದುಳಿದಿದ್ದಾರೆ, ಭಾಳ ಬಡವರಿದ್ದಾರೆ. ಸೊ ಇವಕ್ಕೆಲ್ಲ ಮೇಲೆತ್ತ ಕೆಲಸ ನಾವೆಲ್ಲ ಮಾಡಬೇಕು. ಅದೇ ರೀತಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಅದಂಗಂತೇಳ್ಬಿಟ್ಟು ಕಾನೂನನ್ನು ನಾನು ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5ರಷ್ಟು 10ರಷ್ಟು ಅವ್ರಿಗೆ ದಂಡ ಹಾಕಿ ಅವ್ರನ್ನ ಎದುರಿಸಂತ ಕೆಲಸ ದಯಮಾಡಿ ಮಾಡಬಾರ್ದು. ಅದಕ್ಕೆ ಪರಿಹಾರ ನಮ್ಮಿಂದನೇ ಕೊಡಬೇಕು. ನಾವು ಖಂಡಿತ ಕೊಡ್ತೀವಿ.